ಈ ಸಿನಿಮಾಗೆ ದೊಡ್ಡ ಸಪೋರ್ಟ್ ಅಂದರೆ ದರ್ಶನ್ ಸರ್. 100%. ಅವ್ರ ಬಗ್ಗೆ ಏನು ಹೇಳೋದು? ಏನು ಹೇಳೋಣ ಸರ್, ಡಿ ಬಾಸ್ ಬಗ್ಗೆ ಏನು ಹೇಳೋಕ್ಕಾಗತ್ತೆ? ಯಾಕೆಂದರೆ ಈಗ ನೋಡ್ರಿ ಎಲ್ರಿಗೂ ನಿಲ್ತಾರೆ. ನಾನು ಒಬ್ಬನಿಗೆ ಅಂತ ಅಲ್ಲ. ಹೌದು. ಈಗ ಯಶಸ್ ಸೂರ್ಯ ಗರಡಿ ಮೂವಿ ಒಂದು ಗೆಸ್ಟ್ ಅಪಿರಿಯನ್ಸೇ ಮಾಡಿದ್ರು. ಅಭಿಷೇಕ್ ಅಂಬರೀಷ್ಗೆ, ಧನ್ವೀರ್ ಬ್ರೋಗೆ, ವಿನೋದ್ ಪ್ರಭಾಕರ್ ಅವ್ರಿಗೆ, ಮತ್ತು ಜಯದ್ದು ಅವ್ರಿಗೆ, ಆಮೇಲೆ ನಿಮಗೆ ಅದೇ ಎಲ್ರಿಗೂ ಯಾರೋ ಹುಡುಗರುಗಳು ಏನೋ ಮಾಡ್ತಿದ್ದಾರಪ್ಪ, ಕಷ್ಟಪಡ್ತಿದ್ದಾರೆ, ಸೊ ನಮ್ಮ ಕಡೆಯಿಂದ ಒಂದು ಪುಷ್ ಸಿಕ್ಕಿದ್ರೆ ಹೆಲ್ಪ್ ಆಗುತ್ತೆ ಅಂತ ಮಾಡ್ತಾರಲ್ಲ. ಆಮೇಲೆ ಒಂದು ಪ್ಲಸ್ ಏನಂದರೆ ಸ್ಟಾರ್ಗಳಾದವ್ರಿಗೆ ನಾವೆಲ್ಲ ಜನರನ್ನ ಫಾಲೋ ಮಾಡಬೇಕು. ನಾವು ಜನರ ಹತ್ರಕ್ಕೆ ಹೋಗಿ ಹಂಗಿದೆ ಹಿಂಗಿದೆ ಹಿಂಗಿದೆ ಅಂತ ತಲುಪಿಸ್ಬೇಕು. ಸ್ಟಾರ್ಗಳಿಗೆಲ್ಲ ಏನು ಪ್ಲಸ್ ಅಂದರೆ ಜನ ಅವ್ರನ್ನ ಫಾಲೋ ಮಾಡ್ತಾ ಇರ್ತಾರೆ. ಸೊ ಅವ್ರುಗಳು ಏನೋ ಒಂದು ಸಪೋರ್ಟ್ ಮಾಡಿಬಿಟ್ರೆ ಈಸಿ ಆಗೋಗುತ್ತೆ ನಮಗೆಲ್ಲ ಅವ್ರ ಮನ್ಸಿಗೆ ತಲುಪೋದಕ್ಕೆ. ಹಾಗಾಗಿ ಅವ್ರದ್ದು ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ ನಮ್ಮ ಸಿನಿಮಾಗೆ. ನನಗೆ ಎಸ್ಪೆಷಲಿ ಸಪೋರ್ಟ್ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿ. ಓಕೆ, ಈಗ ಸುದೀಪ್ ಸರ್ ಮ್ಯಾಕ್ಸಲ್ಲಿ ತುಂಬ ಬ್ಯುಸಿ ಇದ್ದಾರೆ. ಸುದೀಪ್ ಸರ್ ಏನೋ ಬೈಟ್ ಕೊಟ್ರ ಈ ಸಿನಿಮಾಗೆ? 100% ಕೊಟ್ಟರು. ಏನಂತಂದ್ರು ಸರ್? ಅಲ್ಲ ಹೋದೆ, ಏನು ಚಿಕ್ಕಣ್ಣ ಅಪರೂಪಕ್ಕೆ ಅಂದರು. ಸರ್ ಹಿಂಗೊಂದು ಪಿಕ್ಚರ್ ಮಾಡಿದ್ದೀನಿ, ಗೊತ್ತು ಉಪಾಧ್ಯಕ್ಷ ಅಂತಂದರು. ನಿಮ್ದೊಂದು ವಿಶಸ್ ಬೈಟ್ ಬೇಕು ಅಂದೆ. ಸರಿ ಕೂರಿಸ್ಕೊಂಡು ಅವರು ತಕ್ಷಣ ತಿನ್ನಕ್ಕೆ ಏನಾದರೂ ಫಸ್ಟ್ ಕೊಡ್ತಾರೆ. ಒಂದು ಉಪ್ಪಿಟ್ಟು ಕೊಟ್ಟರು, ಸಕ್ಕದಾಗಿತ್ತು. ಆ ಉಪ್ಪಿಟ್ಟು ತಿಂದು ಒಂದು ಕಾಫಿ ಕುಡಿದು ಅದಾದಮೇಲೆ ನೋಡಿದ್ರು ನಮ್ಮದು ಟ್ರೇಲರೆಲ್ಲ ನೋಡಿ, ಪರವಾಗಿಲ್ಲ, ನಾನು ಏನೋ ಹೀರೋ ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಅಂತ ಎಕ್ಸೈಟ್ಮೆಂಟಲ್ಲಿ ಏನೇನೋ ಮಾಡ್ಕೊಂಬಿಟ್ಟಿರ್ತೀಯ ಅಂದ್ಕೊಂಡಿದ್ದೆ. ನೀಟಾಗಿದೆ, ಖುಷಿ ಆಯಿತು ನೋಡೋಕ್ಕೆ. ಇದರಲ್ಲಿ ಒಂದು ಪಾಸಿಟಿವ್ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಒಂದು ಮಾತಾಡಿ ಒಂದು 10 ನಿಮಿಷ ಇಬ್ಬರು ಕೂತ್ಕೊಂಡು ಮಾತಾಡಿ ವಿಶ್ ಮಾಡಿ ಕಳಿಸಿದ್ರು.